ಇನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ವಿಚಾರದಲ್ಲಿ ಜೋರು ಜಟಾಪಟಿ ನಡೀತಾ ಇದೆ. ಎಸ್.ಎಂ. ಕೃಷ್ಣ ಸರ್ಕಾರ ಮಾಡಿದ್ದು ಅಂತ ಕೆ.ಎನ್. ರಾಜಣ್ಣ ಹೇಳಿದ್ರು. ಕೃಷ್ಣನವರು ಇಲ್ಲ, ಅವರ ಬಳಿ ಕೇಳ್ಕೊಂಡು ಬರ್ತೀನಿ, ಬಹಳ ಸಂತೋಷ ಅಂತ ರಾಜಣ್ಣ ಮಾತಿಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಉತ್ತರವನ್ನ ಕೊಟ್ಟಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ನಾನೇ ಮಾಡಿದ್ದೆ, ಸಿದ್ದರಾಮಯ್ಯರಿಗಿಂತ ಮುಂಚೆ ರಾಜಣ್ಣ ಅವರು ನನಗಾಪ್ತರು ಅಂತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಒಂದು ಕಡೆಗೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆಗೆ ರಾಜಣ್ಣ ಪ್ರತ್ಯುತ್ತರವನ್ನ ಕೊಟ್ಟಿದ್ರು. ಇದೀಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅದಕ್ಕೆ ಮತ್ತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಗೌರ್ಮೆಂಟಲ್ಲಿ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು. ಈಗ ಆ ಸಂದರ್ಭದಲ್ಲಿ ಇವರು ಕೋಆಪರೇಷನ್ ಮಿನಿಸ್ಟರ್ ಇದ್ರು, ಇವ್ರದ್ದು ಅದರಲ್ಲಿ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ ಯಾವಾಗಲೂ ಕೂಡ ಒಂದು ಸಹಾಯ ಮಾಡಿದ್ರು ಅದನ್ನು ನೆನೆಸ್ಕೊಳ್ತಕ್ಕಂಥದ್ದು ನನ್ನ ಗುಣ. ಅದು ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇರೋವಾಗ ಇವರು ಸಹಕಾರ ಸಚಿವರು ಇದ್ದರು, ಇವ್ರದ್ದು ಕೂಡ ನನಗೆ ಸಹಾಯ ಆಗಿಲ್ಲ ಅಂತ ನಾನು ಹೇಳಲ್ಲ. ಅದಕ್ಕೆ ಹೆಚ್ಚಿನದಾಗಿ ಆವತ್ತು ಎಸ್.ಎಂ. ಕೃಷ್ಣ ಅವರಿಗೆ ಒತ್ತಾಯ ಮಾಡಿದ್ದು ಜಾಲಪ್ನವರು, ನಮ್ಮ ಬಸವರಾಜು ಮತ್ತು ಡಾಕ್ಟರ್ ಪರಮೇಶ್ವರು. ಆ ಎಲೆಕ್ಷನ್ ಡೇ ಬೆಳಿಗ್ಗೆನೆ ಬಂದು ಎಸ್.ಎಂ. ಕೃಷ್ಣ ಅವರಿಗೆ ಮನವೊಲಿಸಿ ಅವರು ಸಹಕಾರ ಸಚಿವರು ಇವರು ಎಲ್ಲ ಸೇರಿ ಮಾತಾಡಿ, ಆ ದಿವಸ ನಾನು MLC ಇದ್ದೆ, ಆಗ ನಾನು MLA ಇರಲಿಲ್ಲ. ಆಗ ಅವರೆಲ್ಲರ ಸಹಕಾರದಿಂದ ನಾನು ಅಧ್ಯಕ್ಷ ಆಯಿತು. ಮತ್ತು ಇನ್ನೊಮ್ಮೆ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯನವರು ಕೂಡ ನನಗೆ ಮಾಡಿದರು. ಅದರಿಂದ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಆಗ್ತಕ್ಕಂಥದ್ದಕ್ಕೆ ಅದು. ಮತ್ತು ಇನ್ನೊಂದೇನೆಂದರೆ ಇವ್ರ ಸಲಹೆ ಮೇರೆ ಅಲ್ಲಿರೋ ನಿರ್ದೇಶಕರುಗಳು ಎಲೆಕ್ಷನ್ ಮಾಡುವಂಥದ್ದು. ಅದು ಸರ್ಕಾರ ನಾಮಿನೇಟೆಡ್ ಪೋಸ್ಟ್ ಅಲ್ಲ, ಅದು ಗೊತ್ತಾಯ್ತಾ. 21 ಜಿಲ್ಲಾ ಬ್ಯಾಂಕ್ಗಳು ಇರ್ತವೆ, 21 ಪ್ರತಿನಿಧಿಗಳು ಡೈರೆಕ್ಟರ್ಗಳು ಇರ್ತಾರೆ. ಆ 21 ಜನ ಆಯ್ಕೆ ಮಾಡ್ತಕ್ಕಂಥದ್ದು. ಅಂದು ಅಷ್ಟೇ ಸಿದ್ದರಾಮಯ್ಯನವ್ರು ಮಾಡಿದಾಗಲೂ ಅಷ್ಟೇ, ಕೃಷ್ಣ ಅವರು ಶಿವಕುಮಾರ್ ಮಾಡೋವಾಗಲೂ ಅಷ್ಟೇ, ಇವ್ರ ಸಲಹೆ ಮೇರೆಗೆ ಎಲ್ಲ ನಿರ್ದೇಶಕರು ಒಪ್ಪಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ. ನಾನು ಮಾಡಿದ್ದೆ ಅಂತ ಹೇಳಿದ್ರಿ ಸರ್ ನೀವು. ಆದ್ರೆ ರಾಜಣ್ಣ ಅವರು ಹೇಳಿದ್ದಾರೆ ಎಸ್.ಎಂ. ಕೃಷ್ಣನನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು, ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಸಹಕಾರ ನೀಡಿರಬಹುದು ಅಂತ ಹೇಳಿದ್ದಾರೆ ಸರ್. ನೇರವಾಗಿ ಬಹಳ ಸಂತೋಷ. ಕೃಷ್ಣ ಅವ್ರು ಇಲ್ವಲ್ಲ, ಈಗ ದೇವರಲ್ಲಿ ಕೇಳ್ಕೊಬರ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.